ಎಲ್ರಿಗೂ ನಮಸ್ಕಾರ. ಅಡುಗೆ ಅರಮನೆಗೆ ಸ್ವಾಗತ. ನಾನಿಮ್ಮ ಸೌಮ್ಯ. ಇನ್ನೇನು ಸ್ವಲ್ಪ ದಿನದಲ್ಲೇ ಸಂಕ್ರಾಂತಿ ಬರ್ತಾ ಇದೆ. ಈ ಸಂಕ್ರಾಂತಿಗೆ ನೀವೇನಾದರೂ ಹೋಳಿಗೆ ಮಾಡಬೇಕು ಅಂತ ಇದ್ರೆ ಈ ಶೇಂಗಾ ಹೋಳಿಗೆನ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥ ಈ ಶೇಂಗಾ ಒಬ್ಬಟ್ಟು ಚಳಿಗಾಲಕ್ಕಂತೂ ತುಂಬಾನೇ ಒಳ್ಳೆಯದು. ಚಳಿಗಾಲದಲ್ಲಿ ಶೇಂಗಾ, ಕೊಬ್ಬರಿ, ಎಳ್ಳನ್ನ ತಿಂದರೆ ತುಂಬಾನೇ ಒಳ್ಳೆಯದು. ಹಾಗೆ ಹಬ್ಬಕ್ಕೂ ಮಾಡ್ಕೊಂಡಂಗೆ ಆಗತ್ತೆ. ಹಾಗಾದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ನಾನಿಲ್ಲಿ 1/4 ಕಪ್ ಆಗಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ನೀವು ಮೈದಾ ಹಿಟ್ಟು ಬದಲಿಗೆ ಗೋಧಿ ಹಿಟ್ಟನ್ನಾದರೂ ಯೂಸ್ ಮಾಡ್ಬೋದು. ಯಾವ ಹಿಟ್ಟನ್ನು ತಗೊಂಡ್ರು ಈ ರೀತಿಯಲ್ಲಿ ಜರಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಹಿಟ್ಟನ್ನೆಲ್ಲ ನೀಟಾಗಿ ಜರಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನ ಹಾಕ್ಕೊತೀನಿ. ಉಪ್ಪನ್ನ ಹಾಕ್ಕೊಂಡು ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದ್ಸತಿ ಹಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಅದನ್ನು ಚಪಾತಿ ಹಿಟ್ಟನ್ನು ನಾವು ಯಾವ ರೀತಿಯಲ್ಲಿ ನಾದ್ಕೊತೀವಲ್ಲ ಆ ರೀತಿಯಲ್ಲಿ ನಾದ್ಕೊಳ್ಬೇಕು. ನಾವು ಬೇರೆ ಹೋಳಿಗೆಗೆಲ್ಲ ಸ್ವಲ್ಪ ಸಾಫ್ಟಾಗಿ ನಾದ್ಕೊತೀವಿ. ಬಟ್ ಇದಕ್ಕೆ ಚಪಾತಿ ಹಿಟ್ಟನ್ನ ನಾದ್ಕೊತೀವಲ್ಲ ಆ ರೀತಿಯಲ್ಲಿ ನಾದ್ಕೊಂಡು 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ನಾದ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಅದನ್ನು ಹಾಗೆ ಬಿಟ್ಬಿಡೋಣ. ಈ ಎಲ್ಲದನ್ನೂ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನ ಇಟ್ಕೊಂಡು 1 ಬೌಲ್ ಆಗೋಷ್ಟು ಶೇಂಗಾನ ತಗೊಂಡಿದ್ದೀನಿ. ಅಂದರೆ 1/4 kg ಇದೆ. 250 ಗ್ರಾಮ್ ಆಗೋಷ್ಟು ಶೇಂಗಾನ ತಗೊಂಡು ಅದನ್ನು ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಶೇಂಗದ ಸಿಪ್ಪೆ ಮೇಲ್ಗಡೆ ಓಪನ್ ಆಗೋಷ್ಟು ನೀವು ಹುರ್ಕೊಳ್ಬೇಕು. ಅದ್ರ ಘಮನೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟಾದರೆ ಸಾಕಾಗತ್ತೆ. ನೋಡಿ, ಇಷ್ಟು ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ಸಿಪ್ಪೆನ ತೆಗೆದು ನಾನು ರೆಡಿ ಮಾಡಿ ಇಟ್ಕೊತೀನಿ. ಅದೇ ಪ್ಯಾನಿಗೆ ನಾನು ಒಂದು 4 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ. ಬಿಳಿ ಎಳ್ಳನ್ನು ಹಾಕ್ಕೊಂಡು ಅದನ್ನು ಹಾಗೆ 1 ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಾಂದರೆ ಸೀದ್ ಹೋಗುತ್ತೆ. ನೋಡಿ, 1 ನಿಮಿಷ ಆಗಿದೆ. ಇದಕ್ಕೆ ಇವಾಗ ನಾನು ಒಂದು 4 ಸ್ಪೂನ್ ಆಗೋಷ್ಟು ಹಸಿಕಾಯಿನ ಹಾಕ್ಕೊತಾ ಇದ್ದೀನಿ. ನೀವು ಹಸಿಕಾಯಿ ಬದಲಿಗೆ ಕೊಬ್ಬರಿನ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇದನ್ನು ಹಾಕ್ಕೊಂಡು ಹಾಗೆ ಮತ್ತೆ 1 ನಿಮಿಷ ಅದನ್ನ ಫ್ರೈ ಮಾಡ್ಕೊಳ್ಬೇಕು. 1 ನಿಮಿಷ ಫ್ರೈ ಆದಮೇಲೆ ನಾನು 2 ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕ್ಕೊತಾ ಇದ್ದೀನಿ. ಗಸಗಸೆ ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಜಸ್ಟ್ ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದನ್ನೆಲ್ಲದನ್ನೂ ಒಂದು 2 ನಿಮಿಷ ಸಣ್ಣ ಹುರಿಯಲ್ಲೇ ನೀವು ಹುರ್ಕೊಳ್ಬೇಕಾಗತ್ತೆ. ನೋಡಿ, ಕಲರು ಚೇಂಜ್ ಆಗಬೇಕು. ಲೈಟಾಗಿ ಘಮನೂ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಫ್ರೈ ಆಗಿದೆ ಅಂತ. ನೋಡಿ, ಈ ರೀತಿಯಲ್ಲಿ ಎಲ್ಲ ಫ್ರೈ ಆದಮೇಲೆ ಇದನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಏನು ಶೇಂಗಾನ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಲ್ಲ ಅದನ್ನು ಒಂದು ಮಿಕ್ಸಿ ಜಾಲಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಎಳ್ಳು, ಕಾಯಿ ಮತ್ತು ಗಸಗಸೆನ ಹುರ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 4 ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ಕೊತಾ ಇದ್ದೀನಿ. ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ. ಈ ರೀತಿಯಲ್ಲೇ ಹಾಕ್ಕೊಂಡು ಇದನ್ನು ಒಂದು ಪೌಡ್ರ್ ಮಾಡ್ಕೊಳ್ಬೇಕು. ಫುಲ್ಲು ಫೈನ್ ಪೇಸ್ಟಾಗಿ ಪೌಡ್ರ್ ಮಾಡ್ಕೊಳ್ಬಿಡಿ. ಈ ಥರ ತರ್ತರಿಯಾಗಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇವಾಗ ನಾನು ಅದಕ್ಕೆ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ನಾನು 1 ಬೌಲ್ ಶೇಂಗಕ್ಕೆ 1 ಬೌಲ್ ಆಗೋಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿದ್ದೀನಿ. ನೀವು ಉಂಡೆ ಬೆಲ್ಲ ಅಥವಾ ಅಚ್ಚು ಬೆಲ್ಲನಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವೀಟ್ ಸ್ವಲ್ಪ ಕಡಿಮೆನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಇನ್ನೊಂದು 1/4 ಬೌಲ್ ಆಗೋಷ್ಟು ಸಿಹಿನ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನ ಪೌಡ್ರ್ ಮಾಡ್ಕೊಂಡು ಬರಬೇಕು. ನೋಡಿ, ನಾನು ಮಿಕ್ಸಿಯಲ್ಲಿ ಇದನ್ನ ಗ್ರೈಂಡ್ ಮಾಡಿ ತಂದಿದ್ದೀನಿ. ಇಷ್ಟಾದರೆ ಸಾಕಾಗತ್ತೆ. ನಾವು ಕೈಯಲ್ಲಿ ಮುಷ್ಟಿ ಕಡ್ದಾಗ ಅದು ಉಂಡೆ ಕಟ್ಟಕ್ಕಾಗಬೇಕು ಅಷ್ಟು ನೀವು ಮಾಡ್ಕೊಳ್ಬೇಕು. ನೀವು ಜಾಸ್ತಿ ಹೊತ್ತು ಮಿಕ್ಸಿನ ರನ್ ಮಾಡಬಾರ್ದು. ನೀವು ಜಾಸ್ತಿ ಹೊತ್ತು ಮಾಡಿದರೆ ಶೇಂಗಾದಲ್ಲಿ ಇರುವ ಎಣ್ಣೆ ಪಸೆನೆ ಬಿಟ್ಕೊಳ್ಳುತ್ತೆ. ನೋಡಿ, ಈ ರೀತಿಯಲ್ಲಿ ತರ್ತರಿಯಾಗಿ ಮಾಡ್ಕೊಳ್ಬೇಕು. ಬಟ್ ಉಂಡೆ ಕಟ್ಕೊಳ್ಳೋಕೆ ಆಗಬೇಕು. ಅದನ್ನು ನೋಡ್ಕೊಳ್ಳಿ ನೀವು. ಈ ಹದಕ್ಕೆ ಮಾಡಿಕೊಂಡ್ರೆ ಕರೆಕ್ಟಾಗಿದೆ. ಇದಕ್ಕೆ ಇವಾಗ ನಾವು ಸ್ವಲ್ಪನೇ ನೀರು ಅಥವಾ ಹಾಲನ್ನು ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಸ್ವಲ್ಪನೇ ಹಾಕ್ಕೊಂಡು ನಾವು ಉಂಡೆ ಮಾಡ್ಕೊಳ್ಬೇಕು. ನಾವು ಲಡ್ಡುನೆಲ್ಲ ಕಡ್ದಾಗ ಒಂದು ಟೆಕ್ಸ್ಚರ್ ಬರುತ್ತಲ್ಲ ಆ ರೀತಿಯಲ್ಲಿ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ನೋಡಿ, ನಾನು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಉಂಡೆನ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ನೀರು ಬದಲಿಗೆ ಹಾಲನ್ನ ಹಾಕ್ಕೊಂಡ್ರೂ ಪರವಾಗಿಲ್ಲ. ನೋಡಿ, ಈ ರೀತಿಯಲ್ಲಿ ಇದನ್ನು ಉಂಡೆ ಕಟ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಬೇಕು. ಇಷ್ಟು ಸಾಫ್ಟಾಗಿರಬೇಕು. ಇಲ್ಲಾಂದರೆ ನಾವು ಒಬ್ಬಟ್ಟು ತಟ್ಟಿದಾಗ ಅದು ಹೊರಗಡೆ ಬರುತ್ತೆ. ಈ ಹದಕ್ಕೆ ಇದ್ದರೆ ಕರೆಕ್ಟಾಗಿದೆ. ಇವಾಗ ಇದನ್ನೆಲ್ಲ ನಾವು ಉಂಡೆ ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಮಕ್ಕಳಿಗೆ ನೀವು ಇಷ್ಟೇ ಈ ರೀತಿಯಲ್ಲಿ ಉಂಡೆ ಕಟ್ಕೊಟ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಒಂದೊಂದಾಗೆ ನಾನು ಉಂಡೆ ಕಟ್ಟಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊತೀನಿ. ಒಂದೇ ಸತಿ ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಇವಾಗ ನಾವು ಒಬ್ಬಟ್ಟನ್ನ ಲಟ್ಸ್ಕೊಳ್ಳೋಣ. ನೋಡಿ, ನಾವು ಕಲಸಿಟ್ಟಿರೋ ಮೈದಾ ಹಿಟ್ಟು ಈ ಹದಕ್ಕೆ ಬಂದಿದೆ. ಇದನ್ನೆಲ್ಲ ಒಂದು ಸಲ ನಾದ್ಕೊಳ್ಳಿ. ಹಾಗೇನೆ ಜಾಸ್ತಿ ಏನು ನಾದ್ಕೊಳ್ಳೋದು ಬೇಡ. ಜಸ್ಟ್ ಹಾಗೆ ಒಂದು ಸಲ ನಾದ್ಕೊಂಡು ಇವಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ತಗೊಂಡು ಅದಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋಣ. ನೀವು ಮಾಮೂಲಿ ಹೋಳಿಗೆಗೆ ಹೇಗೆ ಹೂರ್ಣ ತುಂಬ್ತೀರಾ ಅಥವಾ ಈ ಆಲೂ ಪರೋಟ ಎಲ್ಲ ಮಾಡ್ತೀರಲ್ಲ ಅದಕ್ಕೆ ನೀವು ಒಳಗಡೆ ಹೇಗೆ ಸ್ಟಫಿಂಗ್ ಮಾಡ್ತೀರಾ ಅದೇ ರೀತಿಯಲ್ಲಿ ಮಾಡ್ಕೊಂಡ್ರೆ ಆಯಿತು. ಬಟ್ ಈ ಹೋಳಿಗೆಗೆ ನಾವು ಲಟ್ಸ್ಕೊಳ್ಬೇಕು. ತಟ್ಕೊಳಕ್ಕಾಗಲ್ಲ ಶೇಂಗಾ ಹೋಳಿಗೆನ. ಸ್ವಲ್ಪ ನೀವು ಚಪಾತಿ ಹಿಟ್ಟನ್ನೆಲ್ಲ ಯಾವ ರೀತಿಯಲ್ಲಿ ಲಟ್ಸ್ಕೊಳ್ತೀರಲ್ಲ ಅದೇ ರೀತಿಯಲ್ಲಿ ಇದನ್ನು ಲಟ್ಸ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಸಣ್ಣಕ್ಕೆ ಒಂದು ಚಪಾತಿ ಮಾಡಿಕೊಂಡು ಅದಕ್ಕೆ ಈ ಸ್ಟಫಿಂಗನ್ನು ಹಾಕ್ಕೊತಾ ಇದ್ದೀನಿ. ಈ ಹೂರಣನ ನಾವು ಅದರೊಳಗೆ ತುಂಬಿಕೊಳ್ಬೇಕು. ಈ ರೀತಿಯಲ್ಲಿ ತುಂಬಿಕೊಂಡು
ಮಾಮೂಲಿ ಮತ್ತೆ ನಾವು ಚಪಾತಿನ ಯಾವ ರೀತಿಯಲ್ಲಿ ಲಟ್ಸ್ತೀವಲ್ಲ ಅದೇ ರೀತಿ ಲಟ್ಸ್ಕೊಂಡ್ರೆ ಆಗುತ್ತೆ. ಎಕ್ಸ್ಟ್ರಾ ಇದ್ದರೆ ನೀವು ತೆಗೆದಿಟ್ಕೊಳ್ಳಿ, ನನಗೇನು ಎಕ್ಸ್ಟ್ರಾ ಇಲ್ಲ ಹಾಗಾಗಿ ಇದೆ. ನಿಮ್ಗೆ ಒಂದು ವೇಳೆ ಹಿಟ್ಟು ಎಕ್ಸ್ಟ್ರಾ ಆಗಿದ್ದರೆ ಸ್ವಲ್ಪ ಎತ್ತಿ ಹೊರಗಡೆ ಹಾಕ್ಕೊಂಡು ಇವಾಗ ಮತ್ತೆ ಸ್ವಲ್ಪ ಮೈದಾ ಹಿಟ್ಟನ್ನ ಅಥವಾ ಗೋಧಿ ಹಿಟ್ಟು ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು. ಹಾಕ್ಕೊಂಡು ನೀಟಾಗಿ ನೀವು ಚಪಾತಿನ ಹೇಗೆ ಮಾಡ್ತೀರಾ ಆ ರೀತಿಯಲ್ಲಿ ಲಟ್ಸ್ಕೊಂಡ್ರೆ ಆಯಿತು. ಫಸ್ಟ್ ಟೈಮ್ ನೀವು ಹೋಳಿಗೆ ಮಾಡೋರು ಸಹ ಅಷ್ಟು ಈಸಿಯಾಗಿ ಅಷ್ಟೇ ಸಖತ್ತಾಗಿ ಮಾಡ್ಬೋದು. ಟೇಸ್ಟೂ ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಈ ವರ್ಷದ ಸಂಕ್ರಾಂತಿ ಹಬ್ಬಕ್ಕೆ ಈ ಹೋಳಿಗೆನ ಮಾಡ್ಕೊಂಡು ನೋಡ್ಕೊಳ್ಳಿ. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ. ಹೊಸ ಹೊಸ ಅಡುಗೆಗಳಿಗಾಗಿ ಅಡುಗೆ ಅರಮನೆಯನ್ನು ಫಾಲೋ ಮಾಡ್ತಾ ಇರಿ. ನೋಡಿ ಹೋಳಿಗೆನ ಎಷ್ಟು ನೀಟಾಗಿ ಲಟ್ಸ್ಕೊಂಡಿದ್ದೀನಿ. ಎಷ್ಟು ತೆಳುವಾಗಿ ಬೇಕಾದರೂ ನೀವು ಲಟ್ಸ್ಕೊಳ್ಬೋದು. ಹೋಳಿಗೆನ ಮಾಡ್ಕೊಳ್ಳುವಾಗ ಹಂಚನ್ನ ಚೆನ್ನಾಗಿ ಕಾಸಬೇಕು. ನೋಡಿ ಈ ಥರ ಕಾದಿರಬೇಕು ಹಂಚು. ಇವಾಗ ನಾನು ಹೋಳಿಗೆನ ಹಾಕ್ಕೊತಾ ಇದ್ದೀನಿ. ನೀವು ಹೋಳಿಗೆನ ಹಾಕಿದ ತಕ್ಷಣ ಅದನ್ನು ತಿರುಗಬಾರ್ದು. 1 ನಿಮಿಷ ಆದರೂ ಒಂದು ಕಡೆ ಕಾಯಬೇಕು. ಒಂದು ಸೈಡು ಕರೆಕ್ಟಾಗಿ ಬೆಂದ ಮೇಲೆ ನೀವು ಇನ್ನೊಂದು ಸೈಡನ್ನ ತಿರುವು ಹಾಕ್ಕೊಳ್ಬೇಕು. ನೋಡಿ 1 ನಿಮಿಷ ಆಗಿದೆ. ಇವಾಗ ನಾನು ಉಲ್ಟ ಹಾಕ್ಕೊತಾ ಇದ್ದೀನಿ. ಈ ರೀತಿ ಉಲ್ಟ ಹಾಕಿದ ಮೇಲೆ ನೀವು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ, ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಹಾಕಬಾರ್ದು. ಯಾಕಂದರೆ ಶೇಂಗಾದಲ್ಲಿ ಎಣ್ಣೆ ಜಾಸ್ತಿ ಬಿಡ್ಕೊಳ್ಳುತ್ತೆ. ಹಾಗಾಗಿ ತುಂಬ ನೀವು ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಳ್ಬಾರ್ದು. ಜಸ್ಟ್ ನೀವು ಟಚ್ ಮಾಡಿಕೊಂಡು ಈ ರೀತಿಯಲ್ಲಿ ಎರಡೂ ಕಡೆಗೆ ಅಪ್ಲೈ ಮಾಡ್ಕೊಳ್ಬೇಕು. ನೋಡಿ ಎರಡೂ ಕಡೆನೂ ಬೆಂದಿದೆ. ಮತ್ತೆ ನಾನು ಉಲ್ಟ ಹಾಕ್ಕೊತೀನಿ. ಹೋಳಿಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ. ತುಂಬಾ ರುಚಿಯಾದ ಹೋಳಿಗೆ ರೆಡಿ ಆಗುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ನೀವಂತೂ ಖಂಡಿತ ಇಷ್ಟಪಡ್ತೀರಿ. ಹೋಳಿಗೆ ನೀಟಾಗಿ ಉಬ್ಬಿ ಬರುತ್ತೆ. ನೀವು ಗೋಧಿ ಹಿಟ್ಟಲ್ಲಿ ಮಾಡಿದ್ರೂ ಹೋಳಿಗೆ ಇಷ್ಟೇ ನೀಟಾಗಿ ಬರುತ್ತೆ. ಬಟ್ ನೀವು ಮಾಡೋ ಕ್ರಮನ ಕರೆಕ್ಟಾಗಿ ಮಾಡ್ಕೊಳ್ಬೇಕು. ನಾವು ಮಾಡೋ ಕ್ರಮ ಸರಿಯಾಗಿದ್ದರೆ ಅಡುಗೆನೂ ಅಷ್ಟೇ ರುಚಿಯಾಗಿರುತ್ತೆ. ಬಿಸಿ ಬಿಸಿಯಾದ ಶೇಂಗಾ ಒಬ್ಬಟ್ಟು ರೆಡಿಯಾಗಿದೆ. ಶೇಂಗಾ ಒಬ್ಬಟ್ಟು ಅಂತಲೂ ಹೇಳ್ಬೋದು, ಶೇಂಗಾ ಹೋಳಿಗೆ ಅಂತಲೂ ಹೇಳ್ಬೋದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.